ಸೊ ಎಲ್ಲರಿಗೂ ನಮಸ್ಕಾರ. ಐ ಆಮ್ ಜೆ ಎಮ್ ಕಾಂಬ್ಳೆ, ನ್ಯೂ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ತಿಕೋಟ. ಟುಡೇ ವಿ ಆರ್ ಡಿಸ್ಕಸಿಂಗ್ ಕಾಸಿಟ್ ಪ್ರಾಬ್ಲಮ್. ಇವತ್ತು ನಾನು ಕಾಸಿಟ್ ಪ್ರಾಬ್ಲಮ್ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಫ್ರಮ್ ದಿ ಫಾಲೋವಿಂಗ್ ಅರ್ಜುನ್ ಕಂಪನಿ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಕಾಸಿಟ್ ಈಸ್ ಗಿವನ್ ಬಿಲೋ ಇನ್ಫಾರ್ಮೇಷನ್. ಸೊ ಇಲ್ಲಿ ಅರ್ಜುನ್ ಕಂಪ್ನಿ ಅಂತೇಳಿ ನಾನು ತೊಗೊಂಡಿನಿ. ಅರ್ಜುನ್ ಅನ್ನೋ ನನ್ನ ಒಬ್ಬ ನೆಚ್ಚಿನ ವಿದ್ಯಾರ್ಥಿ. ಸೊ ಅದಕ್ಕಾಗಿ ಅವ್ರ ಹೆಸರನ್ನು ನಾನು ತೆಗೆದುಕೊಂಡಿದ್ದೀನಿ. ಫಾರ್ ದಿ ಫಾಲೋವಿಂಗ್ ಅರ್ಜುನ್ ಕಂಪ್ನಿ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಕಾಸಿಟ್ ಈಸ್ ಗಿವನ್ ಬಿಲೋ ಇನ್ಫಾರ್ಮೇಷನ್. ಕೆಳಗೆ ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ತಮಗೇನು ಮಾಡಂದಾರಂದ್ರೆ ರೀ ಕಾಸಿಟ್ಟನ್ನು ರೆಡಿ ಮಾಡಂತ ಹೇಳಿದ್ದಾರೆ ರೀ. ಸೊ ರಾ ಮಟೀರಿಯಲ್ಸ್ ಕೊಟ್ಟಾರ. ಸೊ ರಾ ಮಟೀರಿಯಲ್ಸ್ ಕೊಟ್ಟಾಗ ರಾ ಮಟೀರಿಯಲ್ಸ್ ಸ್ಟಾಕ್ ಆನ್ 1/1/2018. ಸೊ ರಾ ಮಟೀರಿಯಲ್ ಅಂದರೆ ಇದು 1/1/2018 ಅಂದ್ರೆ ಅದರ ಅರ್ಥ ಏನು ರೀ, ಇದು ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಅಂಥೇಳಿ ನಾವು ಕರಿತೀವಿ ರೀ. ಯಾಕಂದರೆ ಡೇಟ್ ನೋಡ್ತೀವಿ ಇಲ್ಲಿ 1/1/2018. ಸೊ 40,000 ಅದ. ವರ್ಕ್ ಇನ್ ಪ್ರೋಗ್ರೆಸ್ ಸ್ಟಾಕ್ ಆನ್ 1/1/2018 ಅಂದರೆ ಇದರ ಅರ್ಥ ಏನು ರೀ, ಇದು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅದ. ಸೊ ಡೇಟನ್ನು ನೋಡಿದಾಗ ಸೊ 15,000 ಅದ ರೀ. ರಾ ಮಟೀರಿಯಲ್ ಸ್ಟಾಕ್ ಆನ್ 31st December 2018 ಅದರ ಅರ್ಥ ಏನು ರೀ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಅಂತೇಳಿ ನಾವು ಕರಿತೀವಿ. ಯಾಕೆ ಕ್ಲೋಸಿಂಗ್ ಅಂದ್ರೆ 31st December ತಿಂಗಳಿನಲ್ಲಿ ಕೊಟ್ಟಾರಂದ್ರೆ ಅದರ ಅರ್ಥ ಇಯರ್ ಎಂಡೆಡ್ ಅದ ರೀ. ಸೊ 20,000. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಸ್ಟಾಕ್ ಆನ್ 31st December 2018. ಸೊ ಇದೇನಾಗ್ತದೆ ಅಂದ್ರೆ ರೀ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಸ್ಟಾಕ್ ಆನ್ 31st December 2018. ಸೊ ಎಷ್ಟು ಅದ ರೀ, 8,000. ಸೊ ಆಕ್ಟ್ರಾಯ್ ಅದ. ಸೊ 9,000. ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್. ಸೊ ಪರ್ಚೇಸ್ ಆಫ್ ರಾ ಮಟೀರಿಯಲ್ 2,60,000. ಕ್ಯಾರೇಜ್ ಔಟ್ವರ್ಡ್ಸ್ 1,80,000. ಸೊ ವೇಜಸ್ 55,000. ಸೇಲ್ಸ್ ಸೊ 5,10,000. ಸ್ಯಾಲ್ರೀಸ್ ಟು ಸೇಲ್ಸ್ಮನ್ 15,000. ಪವರ್ 20% ಆಫ್ ಸೇಲ್ಸ್. ಆಫೀಸ್ 18,000. ಸೊ ಈ 20% ಇನ್ನು ಉಳಿದು 80%ಅನ್ನು ಎಲ್ಲಿ ತೊಗೋಬೇಕಂತೇಳಿ ಆಮೇಲೆ ಎಕ್ಸ್ಪ್ಲನೇಷನ್ ಮಾಡುವಾಗ ತಮಗೆ ನಾನು ಹೇಳ್ತೀನಿ. ಸೊ ಸ್ಯಾಲ್ರೀಸ್ ಟು ಆಫೀಸ್ ಸ್ಟಾಫ್ 10,000. ರೆಂಟ್ ಆ್ಯಂಡ್ ರೇಟ್ಸ್ ಟ್ಯಾಕ್ಸಸ್ 20% ಆನ್ ಸೇಲ್ಸ್ ಆಫೀಸ್. ಇನ್ನು ಉಳಿದು 80% ಎಲ್ಲಿ ಹೋಗ್ತದೋ ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. 15,000. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ 8,000. ಸೇಲ್ಸ್ ಆಫ್ ಸ್ಕ್ರ್ಯಾಪ್ 6,000. ಇಂಟರೆಸ್ಟ್ 20,000. ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ 15,000. ಕಮಿಷನ್ ಆನ್ ಸೇಲ್ಸ್ ಆಫ್ ಸ್ಟಾಫ್ 20,000. ಯು ಆರ್ ರಿಕ್ವೈರ್ಡ್ ಟು ಪ್ರೈಮ್ ಕಾಸ್ಟ್, ವರ್ಕ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಪ್ರಾಫಿಟ್. ಸೊ ನೀವು ಏನನ್ನು ಕಂಡುಹಿಡಿಬೇಕಂದ್ರೆ ಪ್ರೈಮ್ ಕಾಸ್ಟು, ವರ್ಕ್ ಕಾಸ್ಟು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಪ್ರಾಫಿಟ್. ಸೊ ಇಲ್ಲಿ ಪ್ರಾಫಿಟ್ ಕೊಟ್ಟಾನಂದ್ರೆ ಸೇಲ್ಸ್ ಕೊಟ್ಟಿರ್ತಾನೆ. ಸೊ ನೀವು ಕಂಡುಹಿಡಿಬೇಕಾಗಿದ್ದೇನು ರೀ, ಪ್ರಾಫಿಟನ್ನು ಕಂಡುಹಿಡಿಬೇಕಾಗ್ತದೆ. ಸೊ ಒಂದು ವೇಳೆ ಪ್ರಾಫಿಟನ್ನು ಕೊಟ್ಟಿದ್ದಂದ್ರೆ ನೀವೇನು ಕಂಡುಹಿಡಿಬೇಕಾಗ್ತದೆ ರೀ, ಟೋಟಲ್ ಸೇಲ್ಸ್ ಎಷ್ಟಾಗೈತೆ ಅನ್ನೋದು ಸಹಿತ ನಾವು ಕಂಡುಹಿಡಿಬೇಕಾಗ್ತದೆ. ಸೊ ಅದಕ್ಕಿಂತ ಮುಂಚೆ ನಾವು ಈ ಪ್ರಾಬ್ಲಮ್ ಬಗ್ಗೆ ಒಂದು ಸ್ವಲ್ಪ ಡೀಪಾಗಿ ಡಿಸ್ಕಷನ್ ಮಾಡೋಣ. ಸೊ ರಾ ಮಟೀರಿಯಲ್ ಸ್ಟಾಕ್ ಆನ್ 1/1/2018 ಅದರ ಅರ್ಥ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್. ಸೊ ಇದನ್ನು ಎಲ್ಲಿ ತೊಗೋತೀವಿ ಅಂದ್ರೆ ಡೈರೆಕ್ಟ್ ಮಟೀರಿಯಲ್ಸ್ ಒಳಗಡೆ ನಾವು ಏನು ಮಾಡ್ತೀವಿ ರೀ, ತೆಗೆದುಕೊಳ್ತೀವಿ ರೀ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಸ್ಟಾಕ್ ಆನ್ 1/1/2000 ಅಂದ್ರೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅದ ರೀ. ಇದನ್ನು ಎಲ್ಲಿ ತೊಗೋತೀವಿ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗಡೆ ಆ್ಯಡ್ ಮಾಡ್ಕೋತೀವಿ. ಸೊ ರಾ ಮಟೀರಿಯಲ್ ಸ್ಟಾಕ್ ಆನ್ 31st December 2018 20,000 ಅದ. ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಎಲ್ಲಿ ತೊಗೋತೀವಿ ಅಂದ್ರೆ ಇದನ್ನು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸನ್ನು ಲೆಸ್ ಮಾಡ್ಕೋತೀವಿ. ಎಲ್ಲಿ ಅಂದರೆ ಡೈರೆಕ್ಟ್ ಮಟೀರಿಯಲ್ಸ್ ಒಳಗಡೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಸ್ಟಾಕ್ ಆಫ್ 31st December 2018. ಸೊ ಇದು ಕೂಡ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅದ. ಇದನ್ನು ಎಲ್ಲಿ ಲೆಸ್ ಮಾಡ್ಕೋತೀವಿ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗಡೆ ಆ್ಯಡ್ ಎಲ್ಲಿ ಮಾಡಿರ್ತೀವಿ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಒಳಗಡೆ ಆ್ಯಡ್ ಮಾಡ್ಕೊಂಡಿರ್ತೀವಿ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಒಳಗಡೆ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗಡೆ ಆ್ಯಡ್ ಮಾಡ್ಕೊತೀವಿ. ಅದರೊಳಗಡೆ ನಾವು ಏನು ಲೆಸ್ ಮಾಡ್ಕೋತೀವಿ ಅಂದ್ರೆ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಏನು ಮಾಡ್ಕೋತೀವಿ ರೀ, ಲೆಸ್ ಮಾಡ್ಕೋತೀವಿ ರೀ 8,000. ಆಕ್ಟ್ರಾಯನ್ನು ಎಲ್ಲಿ ತೊಗೋತೀವಿ ಅಂದ್ರೆ ಡೈರೆಕ್ಟ್ ಮಟೀರಿಯಲ್ಸ್ ಒಳಗಡೆ. ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್ ಎಲ್ಲಿ ಅಂತ ತೊಗೋತೀವಿ ಅಂದ್ರೆ ರೀ ಡೈರೆಕ್ಟ್ ಮಟೀರಿಯಲ್ಸ್ ಒಳಗಡೆ. ಕ್ಯಾರೇಜ್ ಔಟ್ವರ್ಡ್. ಸೊ ಕ್ಯಾರೇಜ್ ಔಟ್ವರ್ಡನ್ನು ಎಲ್ಲಿ ತೊಗೋತೀವಿ ಅಂದ್ರೆ ರೀ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಒಳಗಡೆ ನಾವು ತೆಗೆದುಕೊಳ್ತೀವಿ ರೀ. ವೇಜಸ್. ಸೊ ವೇಜಸನ್ನು ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್ ಆಕ್ಟ್ರಾಯ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆದ ತಕ್ಷಣ ಮಟೀರಿಯಲ್ ಕನ್ಸ್ಯೂಮರ್ನ ಕಂಡುಹಿಡಿತೀವಿ. ಮಟೀರಿಯಲ್ ಕನ್ಸ್ಯೂಮ್ಡ್ ಆದ ತಕ್ಷಣ ನಾವು ಏನು ತೊಗೋತೀವಿ ಅಂದ್ರೆ ರೀ ವೇಜಸನ್ನು ತೆಗೆದುಕೊಳ್ತೀವಿ. ಸೇಲ್ಸ್ ಏನಾಗ್ತದೆ ಅಂದ್ರೆ ರೀ ಡೈರೆಕ್ಟಾಗಿ ನಾವು ಲಾಸ್ಟಿಗೆ ತೆಗೆದುಕೊಳ್ತೀವಿ ರೀ ಸೇಲ್ಸನ್ನು ತೋದವಾಗ. ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿದಾಗ ನಮ್ಗೆ ಏನು ಸಿಗ್ತದೆ ರೀ, ಪ್ರಾಫಿಟ್ ಸಿಗ್ತದೆ. ಸೊ ಸ್ಯಾಲ್ರೀಸ್ ಟು ಸೇಲ್ಸ್ಮೆನ್. ಸೊ ಇದನ್ನು ಎಲ್ಲಿ ತೊಗೋತೀವಿ ಅಂದ್ರೆ ಸ್ಯಾಲ್ರಿ ಟು ಸೇಲ್ಸ್ಮ್ಯಾನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಗಳಲ್ಲಿ ತೊಗೋತೀವಿ. ಪವರ್.
ಸೊ ಪವರ್ 20% ಆಫ್ ಸೇಲ್ಸ್ ಆಫೀಸ್ ಅಂಥೇಳಿ ಕೊಟ್ಟಾನ. ಸೊ 20% ಆಫ್ ಸೇಲ್ಸ್ ಆಫೀಸ್ ಅಂದರೆ ಏನಾಗ್ತದೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗಡೆ ಮಾತ್ರ ನಾವು ಇದನ್ನೇನು ಮಾಡ್ತೀವಿ ರೀ 20% ಮಾತ್ರ ತೆಗೆದುಕೊಳ್ತೀವಿ. ಇನ್ನು ಉಳಿದು ಪವರ್ 80% ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಆ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗಡೆ ನಾವು ತೊಗೋತೀವಿ. ಯಾಕಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗಡೆ ನಾವು ಏನು ಮಾಡ್ತೀವಿ ರೀ ಜಾಸ್ತಿ ಪವರ್ ಯೂಸ್ ಆಗ್ತಿರ್ತದೆ. ಸೊ ಅವು ಕೂಡ ಒಂದು ಕಾಲೇಜನ್ನು ಕಂಪೇರ್ ಮಾಡಿದಾಗ, ಸೊ ಕಾಲೇಜಲ್ಲಿ ನೋಡಿದಾಗ ಕ್ಲಾಸ್ ರೂಮ್ನಲ್ಲಿ ಅಷ್ಟೊಂದು ಪವರ್ ಯೂಸ್ ಆಗೋಲ್ಲ, ಬಟ್ ಆಫೀಸ್ ರೂಮ್ನಲ್ಲಿ ಅಷ್ಟು ಪವರು ಜಾಸ್ತಿ ಯೂಸ್ ಆಗ್ತಿರ್ತದೆ ತಮಗೆ ಗೊತ್ತು. ಸೊ ಯಾಕಂದ್ರೆ ಅಲ್ಲಿ ಹೆಚ್ಚು ಕಂಪ್ಯೂಟರ್ ಯೂಸ್ ಮಾಡೋದಾಗಿರ್ಬೋದು ಅಥವಾ ಕೆಲಸ ಜಾಸ್ತಿ ಇರ್ತದೆ. ಸೊ ಕ್ಲಾಸ್ ರೂಮ್ನಲ್ಲಿ ಏನು ಯೂಸ್ ಮಾಡ್ತಾರೆ ಅಂದ್ರೆ ಕೇವಲ ಲೈಟ್ಸ್ ಆಗಿರ್ಬೋದು, ಫ್ಯಾನ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಅದೇ ರೀತಿ ಕೂಡ ಫ್ಯಾಕ್ಟ್ರಿಯಲ್ಲಿ ಏನು ಬರ್ತದಂದ್ರೆ ಸೇಲ್ಸ್ ಆಫೀಸ್ನಲ್ಲಿ ಏನಾಗ್ತದೆ ಅಂದ್ರೆ 20% ಮಾತ್ರ ಯೂಸ್ ಮಾಡ್ತಾರೆ. ಇನ್ನು ಉಳಿದದ್ದು ಹೆಚ್ಚು ಕೆಲಸ ಎಲ್ಲಿ ಮಾಡ್ತಿರ್ತಾರೆ ಅಂದರೆ ಫ್ಯಾಕ್ಟ್ರಿಯಲ್ಲಿ ಯೂಸ್ ಮಾಡ್ತಿರ್ತಾರೆ. ಬೃಹತ್ ಪ್ರಮಾಣದಲ್ಲಿ ನಾವೇನು ನೋಡ್ಬೋದು ಅಂದ್ರೆ ಮಷಿನರಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಮಾಡುವಾಗ ಎಲ್ಲ ಮಷಿನರಿ ಆಗಿರ್ಬೋದು ಅಥವಾ ಇನ್ನುಳಿದ ಸಂಗತಿಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಪವರ್ ಜಾಸ್ತಿ ಯೂಸ್ ಮಾಡ್ತಾರೆ. ಸ್ಯಾಲ್ರೀಸ್ ಟು ಆಫೀಸ್ ಸ್ಟಾಫ್. ಸೊ ಇದನ್ನು ಎಲ್ಲಿ ತೊಗೋತೀವಿ ಅಂದ್ರೆ ಆಫೀಸ್ ರಿಲೇಟೆಡ್ ಇತ್ತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗಡೆ ತೆಗೆದುಕೊಳ್ತೀವಿ ರೀ. ರೆಂಟ್ ಆ್ಯಂಡ್ ರೇಟ್ ಟ್ಯಾಕ್ಸಸ್ 20% ಆಫ್ ಸೇಲ್ಸ್ ಆಫೀಸ್ ಅಂಥೇಳಿ ಕೊಟ್ಟಾನ. ಸೊ ಕೇವಲ 20% ಸೇಲ್ಸ್ ಆಫೀಸ್ ಅಂದ್ರೆ ನಾವು ಎಲ್ಲಿ ತೊಗೋತೀವಿ ರೀ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗಡೆ 20% ಮಾತ್ರ ತೆಗೆದುಕೊಳ್ತೀವಿ ರೀ. ಇನ್ನು ಉಳಿದದ್ದು 80% ಎಲ್ಲಿ ತೆಗೆದುಕೊಳ್ತೀವಿ ಅಂದ್ರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಒಳಗಡೆ 80% ತೆಗೆದುಕೊಳ್ತೀವಿ ರೀ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಅಂತೇಳಿ ಬರ್ತದೆ. ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿನ ಎಲ್ಲಿ ತೆಗೆದುಕೊಳ್ತೀವಿ ರೀ ₹8,000 ಅದ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗಡೆ ತೆಗೆದುಕೊಳ್ತೀವಿ ರೀ. ಯಾಕಂದ್ರೆ ಪ್ರಿಂಟ್ ಅಲ್ಲೇ ಯೂಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೇಲ್ ಆಫ್ ಸ್ಕ್ರ್ಯಾಪ್. ಸೊ ಸೇಲ್ ಆಫ್ ಸ್ಕ್ರ್ಯಾಪನ್ನು ಎಲ್ಲಿ ತೆಗೆದುಕೊಳ್ತೀವಿ ರೀ ನಾವು? ಸೊ ಸೇಲ್ ಆಫ್ ಸ್ಕ್ರ್ಯಾಪನ್ನು ನಾವು ಎಲ್ಲಿ ಲೆಸ್ ಮಾಡ್ಕೋತೀವಿ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗಡೆ ಸೇಲ್ ಆಫ್ ಸ್ಕ್ರ್ಯಾಪನ್ನು ಲೆಸ್ ಮಾಡ್ಕೋತೀವಿ ರೀ. ಸೊ ಇಲ್ಲಿ ಏನು ಕೊಟ್ಟಾರೆ ಅಂದ್ರೆ ಇನ್ನೊಂದು ಇಂಟರೆಸ್ಟ್ ಅಂತ ಹೇಳಿ ಕೊಟ್ಟಾರ. ಸೊ ಇಂಟರೆಸ್ಟ್ ನಾವು ಏನು ಮಾಡ್ತೀವಿ ಅಂದ್ರೆ ಮೊದಲಿಗೆ ಅದನ್ನು ಇದರಲ್ಲಿ ಅದನ್ನು ಟ್ರಾನ್ಸಾಕ್ಷನ್ ಏನು ತೆಗೊಳ್ಳಿಕ್ಕೆ ಹೋಗಲ್ಲ. ಇಂಟ್ರೆಸ್ಟ್ ಅಂದರೆ ಅದರ ಅರ್ಥ ಏನು ನಮ್ಗೆ ಅರ್ನ್ ಆಗಿರ್ತದೆ ಅಥವಾ ಬಡ್ಡಿ ನಮಗೆ ಬಂದಿರ್ತದೆ. ಸೊ ನಾವು ಇಲ್ಲಿ ಏನು ಮಾಡ್ತಾ ಇದ್ವಿ ಅಂದ್ರೆ ಕಾಸ್ಟ್ ಸೀಟನ್ನು ಮಾತ್ರ ರೆಡಿ ಮಾಡ್ತಾ ಇದ್ವಿ. ಇದು ಇಂಟರೆಸ್ಟನ್ನು ನಾವು ತೆಗೆದುಕೊಳ್ಳುವುದಿಲ್ಲ. ಸೊ ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಅಂತ ಹೇಳಿ ಬರ್ತದೆ. ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಎದಕ್ಕೆ ಸಂಬಂಧಪಟ್ಟ ಅಥವಾ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಕರಿತೀವಲ್ಲ, ಅದು ಪಬ್ಲಿಸಿಟಿಗಾಗಿ ಎಕ್ಸ್ಪೆನ್ಸಸ್ ಮಾಡಿದ್ದಾನೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಒಳಗಡೆ ತೆಗೆದುಕೊಳ್ತೀವಿ ರೀ. ಸೊ ಕಮಿಷನ್ ಆನ್ ಸೇಲ್ ಆಫ್ ಸ್ಟಾಫ್. ಸೊ ಇದನ್ನು ಕೂಡ ಎಲ್ಲಿ ತೆಗೋತೀವಿ ಅಂದರೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಒಳಗಡೆ ತೆಗೆದುಕೊಳ್ತೀವಿ ರೀ. ಇಷ್ಟು ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿದ್ದೆ ಆದ್ರೆ, ಸೊ ಯಾವ ಹೆಡ್ ಒಳಗಡೆ ಏನೇನು ಐಟಮ್ಸನ್ನು ನಾವು ತೆಗೆದುಕೊಳ್ತೀವಿ ಅಂತ ಹೇಳಿ ಗೊತ್ತಾದ್ರೆ 100% ನಾವು ಏನು ಮಾಡ್ತೀವಿ ಅಂದ್ರೆ ಕಾಸ್ಟ್ ಶೀಟನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ರೀ. ಸೊ ಪ್ರಾಬ್ಲಮನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ ಎಂಡೆಡ್ 31st December 2018. ಸೊ 2018 ಇಯರ್ ಎಂಡಿಗೆ ನಾವು ಕಾಸ್ಟ್ ಶೀಟನ್ನು ರೆಡಿ ಮಾಡ್ತಾಯಿದ್ವಿ. ಸೊ ಫಾರ್ಮ್ಯಾಟ್ ಯಾವ ರೀತಿ ಅದ ಅಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್ ಅಮೌಂಟ್. ಸೊ ಈ ರೀತಿ ನಾವು ಒಂದು ಫಾರ್ಮ್ಯಾಟನ್ನು ರೆಡಿ ಮಾಡ್ತೀವಿ. ಸೊ ಮೊದಲಿಗೆ ಏನು ತೆಗೆದುಕೊಳ್ತೀವಿ ರೀ ಅಂದ್ರೆ ಡೈರೆಕ್ಟ್ ಮಟೀರಿಯಲ್ಸ್. ಸೊ ಅಂಡರ್ಲೈನ್ ಮಾಡಿಕೊಂಡು, ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದ್ರೆ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಾರ ನೋಡೋಣ. ಸೊ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಾರ ಅಂದ್ರೆ ರಾ ಮಟೀರಿಯಲ್ ಸ್ಟಾಕ್ ಆನ್ 2018. ಸೊ ರಾ ಮಟೀರಿಯಲ್ ಕೊಟ್ಟಾರ. ಸೊ ರಾ ಮಟೀರಿಯಲ್ ಏನದ ಅದನ್ನು ನಾವು ತೆಗೆದುಕೊಳ್ತೀವಿ ರೀ. ಸೊ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಅಂತೇಳಿ ನಾವು ತೆಗೆದುಕೊಳ್ತೀವಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಎಷ್ಟು ಅದರ ಅಂದ್ರೆ ರೀ ₹40,000 ಅದ. ಸೊ ತಾವು ಪ್ರಾಬ್ಲಮ್ದಲ್ಲಿ ನೋಡಿದಾಗ ಎಷ್ಟು ಅದ ಅಂತ ಹೇಳ್ಬೋದು. ರಾ ಮಟೀರಿಯಲ್ ಸ್ಟಾಕ್ ಆನ್ 1/1/2018 40,000 ಅದ ರೀ. ಸೊ ನೆಕ್ಸ್ಟ್ ಏನದ ಅಂದ್ರೆ ಪರ್ಚೇಜ್ ಆಫ್ ರಾ ಮಟೀರಿಯಲ್ಸ್ ಅದ. ಸೊ ಪರ್ಚೇಜ್ ಆಫ್ ರಾ ಮಟೀರಿಯಲ್ಸ್ ಫಾರ್ಮುಲಾ ಪ್ರಕಾರ ನಾವು ಏನು ಮಾಡ್ಕೋತೀವಿ ಅಂದ್ರೆ ಫಾರ್ಮ್ಯಾಟ್ ಪ್ರಕಾರ ಆ್ಯಡ್ ಮಾಡ್ಕೋತೀವಿ ರೀ. ಆ್ಯಡ್ ಪರ್ಚೇಜ್ ಆಫ್ ರಾ ಮಟೀರಿಯಲ್ಸ್. ಪರ್ಚೇಜ್ ಆಫ್ ರಾ ಮಟೀರಿಯಲ್ಸ್ ಎಷ್ಟದ ಅಂದ್ರೆ ರೀ 2,60,000. ಎಷ್ಟದ ರೀ 2,60,000.
60,000 ಅದ ರೀ. ಸೊ ನೆಕ್ಸ್ಟ್ ಏನು ಬರ್ತದಂದ್ರೆ ರೀ ಆಕ್ಟ್ರಾಯ್ ಅಂತ ಹೇಳ್ಯದ. ಸೊ ಆಕ್ಟ್ರಾಯ್ ಮೀನ್ಸ್ ಅಂದ್ರೆ ಏನಂದ್ರೆ ಟ್ಯಾಕ್ಸನ್ನು ಕಟ್ಟೋದಾಗಿರ್ಬೋದು ಅಥವಾ ಎಕ್ಸಸೈಸ್ ಡ್ಯೂಟೀಸ್ ಟ್ಯಾಕ್ಸನ್ನು ಕಟ್ಟಿದಾಗಿರ್ಬೋದು, ಸುಂಕ ಅಂಥೇಳಿ ನಾವು ಕರಿತೀವಿ. ಅದೊಂದು ಕೂಡ ಟ್ಯಾಕ್ಸ್ 9,000 9,000. ಸೊ ಅದನ್ನು ಇಲ್ಲಾಗಿ ತೊಗೋತೀವಿ ಅಂದ್ರೆ ಮಟ್ರಿಯಲನ್ನು ತೆಗೆದುಕೊಂಡು ನಾವು ನಮ್ಮ ಕಂಪ್ನಿಗೆ ತರಬೇಕಾದ್ರೂ ಕೂಡ ಅವಾಗ ನಾವು ಏನು ಟ್ಯಾಕ್ಸ್ ಕಟ್ಟಿರ್ತೀವಲ್ಲ ಅದನ್ನು ಕೂಡ ನಾವು ಕಾಸ್ಟ್ ಶೀಟ್ನಲ್ಲಿ ತೆಗೆದುಕೊಳ್ತೀವಿ ರೀ. ಸೊ ನೆಕ್ಸ್ಟ್ ಏನದ ಅಂದ್ರೆ ರೀ ಯಾವುದೇ ರೀತಿ ಕೊಟ್ಟಿಲ್ಲ ಇನ್ಫಾರ್ಮೇಷನ್ನು. ಟೋಟಲ್ ಎಷ್ಟು ಆಗ್ತದೆ ರೀ 40,000 2,00,000 60,000 9,000 ಮಾಡಿದಾಗ 3,09,000 ರೂಪೀಸ್ ಏನಾಗ್ತದೆ ಅಂದ್ರೆ ಟೋಟಲ್ ಅಮೌಂಟ್ ಆಗ್ತದೆ. ಸೊ ನಾನು ಟೋಟಲ್ ಮಾಡಿ ಹೇಳ್ತಿರ್ತೀನಿ, ತಾವು ಕ್ಯಾಲ್ಕುಲೇಟ್ರನ್ನ ಯೂಸ್ ಮಾಡ್ಕೋಬೋದು ರೀ. ನೆಕ್ಸ್ಟ್ ಏನು ಕೊಟ್ಟಾರಂದ್ರೆ ಇದ್ರೊಳಗಡೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾರ ರೀ ನಮ್ಗೆ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾರ. ಅದನ್ನು ಏನು ಮಾಡ್ತೀವಿ ಅಂದ್ರೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್. ಸೊ ನಾನು ಶಾರ್ಟ್ಕಟ್ ಬರಿತೀನಿ, ತಾವು ಶಾರ್ಟ್ಕಟ್ ಬರೆಯುವಂತಿಲ್ಲ. ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಎಲ್ಲಿ ಅದ ರೀ? ರಾ ಮಟೀರಿಯಲ್ ಸ್ಟಾಕ್ ಆನ್ 31st December 2018. ಸೊ ಎಷ್ಟು ಅದ ರೀ 20,000. ಸೊ ಇಲ್ಲೇನು ಮಾಡ್ತು ಅಂದ್ರೆ 20,000 ರೂಪೀಸನ್ನು ತೆಗೆದುಕೊಳ್ತೀವಿ ರೀ. 20,000. ಸೊ ಟೋಟಲ್ ಅಮೌಂಟ್ ಮಾಡಿದಾಗ ಎಷ್ಟಾಗ್ತದೆ ಅಂದ್ರೆ ರೀ ಲೆಸ್ ಮಾಡಿದಾಗ 2,89,000. ಸೊ ಇದನ್ನ ಏನು ಮಾಡ್ಕೋತೀವಿ ಅಂದ್ರೆ ನಾವು ಔಟ್ರಿ ಕಾಲಮ್ದಲ್ಲಿ ಬರಿತೀವಿ. ಸೊ ಈ 2,90,000 ರೂಪೀಸಿಗೆ ಏನಂತ ಹೇಳಿ ಕರಿತೀವಿ ರೀ ನಾವು ಮಟೀರಿಯಲ್ ಕನ್ಸ್ಯೂಮ್ಡ್. ಸೊ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಾಯ್ತು ರೀ 2,89,000 ಆಯಿತು. ಸೊ ಇನ್ನೇನು ಕೊಟ್ಟಾರೆ? ಡೈರೆಕ್ಟ್ ವೇಜಸ್ಸನ್ನು ಕೊಟ್ಟಾರ. ಸೊ ವೇಜಸ್ಸನ್ನು ಕೊಟ್ಟಾರ. ಅದನ್ನು ಕೂಡ ನಾವು ಏನು ಮಾಡ್ಕೋತೀವಿ ರೀ ಆ್ಯಡ್ ಮಾಡ್ಕೋತೀವಿ ವೇಜಸ್. ಸೊ ಡೈರೆಕ್ಟಾಗಿ ವೇಜಸ್ ಅಂತ ಹೇಳ್ಬೇರಿ, ಡೈರೆಕ್ಟ್ ವೇಜಸ್ ಅಂತ ಸಹಿತ ಕೊಟ್ಟಿಲ್ಲ. ಸೊ ವೇಜಸ್ ಅಂತ ಹೇಳಿ ಕೊಟ್ಟಾರ. ಸೊ ವೇಜಸನ್ನು ತೆಗೆದುಕೊಳ್ತೀವಿ ರೀ 55,000. ಸೊ ಎಷ್ಟು ಅದ ರೀ ವೇಜಸ್? ಸೊ ವೇಜಸ್ ಅದ ರೀ 55,000. ಸೊ ವೇಜಸ್ ಎಷ್ಟು ಅದ ರೀ 55,000 ಅದ. ಸೊ 55,000. ಸೊ ಆ್ಯಡ್ ಮಾಡಿದಾಗ ನಮಗೆ ಪ್ರೈಮ್ ಕಾಸ್ಟ್ ಎಷ್ಟು ಬರ್ತದೆ ಅಂದ್ರೆ 3,44,000 ರೂಪೀಸ್ ಏನಾಗ್ತದೆ ರೀ ಪ್ರೈಮ್ ಕಾಸ್ಟ್ ಬರ್ತದೆ. PM ಅಂಥೇಳಿ ಕೂಡ ನಾವು ಬರಿಬೋದು. PC ಪ್ರೈಮ್ ಕಾಸ್ಟ್. ಸೊ ಇಷ್ಟು ಪ್ರೈಮ್ ಕಾಸ್ಟ್ ಒಳಗಡೆ ಬಂತು. ನೆಕ್ಸ್ಟ್ ಹೆಡ್ ಏನು ಬರ್ತದೆ ಅಂದ್ರೆ ರೀ ಆ್ಯಡ್ ಫ್ಯಾಕ್ಟ್ರಿ ಓವರ್ಹೆಡ್. ಸೊ ನಾನು ಶಾರ್ಟ್ಕಟ್ ಬರ್ತಿರ್ತೀನಿ, ತಾವು ದಯವಿಟ್ಟು ಶಾರ್ಟ್ಕಟ್ ಬರಿಬೇಡ್ರಿ, ಎಕ್ಸಾಮ್ದಲ್ಲಿ ಅದು ಅಲೌ ಇರೋಂಗಿಲ್ಲ. ಫ್ಯಾಕ್ಟ್ರಿ ಓವರ್ಹೆಡ್. ಸೊ ಫ್ಯಾಕ್ಟ್ರಿ ಓವರ್ಹೆಡ್ ಹೇಳ್ತಕ್ಕಂಗೆ ಏನು ಕೊಟ್ಟಾರೆ ಅಂದ್ರೆ ಸೊ ಇಲ್ಲಿ ಇದನ್ನು ನೋಡಿದಾಗ ಸೊ ಪವರ್ ಕೊಟ್ಟಾರ 20% ಮಾತ್ರ ಏನಾಗಿದೆ ಸೇಲ್ಸ್ ಆಫೀಸ್ಗೆ ಯೂಸ್ ಆಗಿದೆ. ಸೊ ಇನ್ನು ಉಳಿದು 80% ಎಲ್ಲಿ ತೋತೀವ್ರಿ ನಾವು 18,000 ರೂಪೀಸ್ ಅದ. ಸೊ ಇನ್ನು ಉಳಿದು 80% ನಾವು ಎಲ್ಲಿ ತೋತೀವಿ ಅಂದ್ರೆ ಫ್ಯಾಕ್ಟ್ರಿ ಓವರ್ಹೆಡ್ ಒಳಗಡೆ ತೆಗೆದುಕೊಳ್ತೀವಿ ರೀ ಪವರ್. ಸೊ ಅತಿ ಹೆಚ್ಚು ವಿದ್ಯುತ್ತನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಫ್ಯಾಕ್ಟ್ರಿಯಲ್ಲಿ ಯೂಸ್ ಮಾಡ್ತಿರ್ತಾರೆ. ಸೊ ಪವರ್ 80% ಆಫ್ 18,000. ಸೊ ಎಷ್ಟು ರೂಪೀಸ್ ಅದ ರೀ 18,000 ರೂಪೀಸ್ ಅದ. ಸೊ ಮಾಡಿದಾಗ ಎಷ್ಟಾಗ್ತದೆ ಅಂದ್ರೆ 14,400. ನಾನು ಡೈರೆಕ್ಟ್ ಆನ್ಸರನ್ನು ಬರಿತಾ ಇದ್ದೀನಿ. ಸೊ ತಾವು ಕ್ಯಾಲ್ಕುಲೇಟ್ರನ್ನು ಯೂಸ್ ಮಾಡ್ಬೇಕು ರೀ. ಸೊ ನೆಕ್ಸ್ಟ್ ಏನು ಮಾಡ್ತದಂದ್ರೆ ಮತ್ತು ಇನ್ನು ಉಳಿದಂಥ ತಕ್ಕಂಗೆ ಯಾವುದೇ ರೀತಿ ಫ್ಯಾಕ್ಟ್ರಿಯಲ್ಲಿ ತಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ ಇನ್ನೊಂದು ಏನು ಕೊಟ್ಟಾರಪ್ಪ ಅಂದ್ರೆ ಲೆಸ್ ಸೇಲ್ ಆಫ್ ಸ್ಕ್ರ್ಯಾಪನ್ನು ನಾವು ಏನು ಮಾಡ್ಕೋಬೇಕು ರೀ ಲೆಸ್ ಮಾಡ್ಕೋತೀವಿ. ಲೆಸ್ ಸೇಲ್ ಆಫ್ ಸ್ಕ್ರ್ಯಾಪ್ ಎಷ್ಟು ಅದರ ಅಂದ್ರೆ 6,000. ಸೊ ಲೆಸ್ ಮಾಡಿದಾಗ ನಮಗೆ ಟೋಟಲ್ ಅಮೌಂಟ್ ಎಷ್ಟು ಬರ್ತದೆ ರೀ 8,400. ಟೋಟಲ್ ಅಮೌಂಟ್ 8,400 ಬರ್ತದೆ.
ಸೊ ಈ 3,44,000 ಒಳಗಡೆ ಇದನ್ನು ಏನು ಮಾಡ್ಕೋಬೇಕಾದ್ರೆ ನಾವು ಆ್ಯಡ್ ಮಾಡ್ಕೊಂಡಾಗ ಎಷ್ಟು ಬರ್ತದೆ ಅಂದ್ರೆ 3,59,400. 3,59,400. ಸೊ ಇದಕ್ಕೆ ನಾವು ಏನಂತ ಹೇಳಿ ಕರಿತೀವಿ ರೀ ಅಂದ್ರೆ ಮ್ಯಾನುಫ್ಯಾಕ್ಚರ್ ಕಾಸ್ಟ್. ಸೊ ಮ್ಯಾನುಫ್ಯಾಕ್ಚರ್ ಕಾಸ್ಟ್. ಸೊ ಎಕ್ಸ್ಪ್ಲನೇಷನ್ ಒಂದು ಸ್ವಲ್ಪ ಇದನ್ನು ಆಗ್ಬೋದು ರೀ, ಯಾಕಂದರೆ ನಾನು ಟೈಮ್ ಭಾಳ ಆಗ್ತದೆ ಅಂಥೇಳಿ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡ್ತಾ ಇಲ್ಲ. ಸೊ ಫ್ಯಾಕ್ಟ್ರಿ ಓವರ್ಹೆಡ್ಗಳೇ ಇನ್ನೂ ಕೆಲವೊಂದು ಎಲ್ಲ ಹೆಡ್ಗಳು ಬರ್ತಿರ್ತಾವೆ, ಅದರಲ್ಲಿ ಕೆಲವೊಂದು ಐಟಮ್ಸ್ಗಳು ಭಾಳಷ್ಟು ಬರ್ತಿರ್ತಾವೆ. ಸೊ ಪ್ರಾಬ್ಲಮ್ದಲ್ಲಿ ಎಷ್ಟು ಕೊಟ್ಟಾರಲ್ಲ ಅಷ್ಟನ್ನು ನಾನು ಮಾತ್ರ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ಸೊ ಇದರೊಳಗಡೆ ಆ್ಯಡ್ ಏನು ಮಾಡ್ಕೋತೀವ್ರಿ ಅಂದ್ರೆ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಒಂದು ನಿಮಿಷ, ಒಂದು ಸ್ವಲ್ಪ ವಿಡಿಯೋ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 1/1/2018 15,000 ರೂಪೀಸ್ ಅದ. ಸೊ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ನಾನು ಶಾರ್ಟ್ಕಟ್ ಬರೆದಿರ್ತೀನಿ WIP. ಅವರು ತಾವು ಏನು ಮಾಡಿರಿ ಅಂದ್ರೆ ಇದನ್ನು ಕ್ಲಿಯರಾಗಿ ಬರೀರಿ. ಸೊ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಎಷ್ಟು ಅದ ರೀ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್? 15,000. ಸೊ ನೆಕ್ಸ್ಟ್ ಇದ್ರೊಳಗಡೆ ಲೆಸ್ ಏನು ಮಾಡ್ಕೋತೀವ್ರಿ ನಾವು? ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟು ಅದ ರೀ? ಸೊ ವರ್ಕ್ ಇನ್ ಪ್ರೋಗ್ರೆಸ್ ಸ್ಟಾಕ್ ಆಫ್ 31st December 2018 8,000 ರೂಪೀಸ್ ಏನದ ರೀ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅದ. ಸೊ ಅದನ್ನ ಏನು ತೊಗೋತೀವಿ ನಾವು? ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 8,000. ಸೊ ಲೆಸ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ರೀ ಅಮೌಂಟು? 15,000 ಮೈನಸ್ 8,000 ಮಾಡಿದಾಗ 7,000 ರೂಪೀಸ್ ಬರ್ತದೆ ರೀ. ಸೊ 7,000 ರೂಪೀಸ್ ಔಟ್ರಿ ಕಾಲಮ್ದಲ್ಲಿ ಬರಿತೀವಿ. ಸೊ ಇದನ್ನು ಏನು ಮಾಡ್ಬೇಕಾರೆ ನಾವು ಆ್ಯಡ್ ಮಾಡ್ಕೊಂಡಾಗ ಎಷ್ಟು ಆಗ್ತದೆ ಅಂದ್ರೆ ರೀ 3 lakh, ಸಾರಿ ಈ ಅಮೌಂಟ್ ಏನಾಗ್ತದೆ ಅಂದ್ರೆ 3,52,000 ರೂಪೀಸ್ ಆಗ್ತದೆ. ಸಾರಿ 3,52,000 ರೂಪೀಸ್ ಆಗ್ತದೆ. ಸೊ 3,52,400 ಪ್ಲಸ್ 7,000 ಮಾಡಿದಾಗ 3,59,400 ರೂಪೀಸ್ ಏನಾಗ್ತದೆ ರೀ ಇದು ಬರ್ತದೆ. ಸೊ ಇದಕ್ಕೆ ಏನಂತ ಹೇಳಿ ಕರಿತೀವಿ ರೀ ನಾವು? ವರ್ಕ್ಸ್ ಕಾಸ್ಟ್ ಅಂಥೇಳಿ ನಾವು ಕರಿತೀವಿ ರೀ. ಸೊ ಇದು ಎಲ್ಲಿ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ಗಳಿಗೆ ತಕ್ಕಂಗೆ ಇಷ್ಟು ಮಾಹಿತಿಗಳನ್ನು ಬರ್ತದೆ. ಸೊ ಇನ್ನು ನೆಕ್ಸ್ಟ್ ಹೆಡ್ ಏನು ಬರ್ತದೆ ಅಂದ್ರೆ ರೀ ಆ್ಯಡ್. ಸೊ ಇನ್ನು ಕೆಲವರು ಪ್ರಶ್ನೆಯನ್ನು ಕೇಳ್ಬೋದು, ಸರ್ ಫ್ಯಾಕ್ಟ್ರಿ ಓವರ್ ಹೆಡ್ಗಳಲ್ಲಿ ಫಾರ್ಮ್ಯಾಟನ್ನು ನೋಡಿದಾಗ ಭಾಳಷ್ಟು ಐಟಮ್ಸ್ ಅದಾವ್ರಿ ಸರ್ ಅಂಥೇಳಿ. ಸೊ ನಾವು ಇಲ್ಲಿ ಪ್ರಾಬ್ಲಮ್ದಲ್ಲಿ ಎಷ್ಟು ಐಟಮ್ಸನ್ನು ಕೊಟ್ಟಿರ್ತಾರೆ ಅಷ್ಟು ಮಾತ್ರ ನಾವು ತೆಗೆದುಕೊಳ್ತೀವಿ ರೀ. ಸೊ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಸೊ ನಾನು ಶಾರ್ಟ್ಕಟ್ ಬರಿತಿರ್ತೀನಿ ಯಾವತ್ತು ಓವರ್ ಹೆಡ್, ತಾವು ಪೂರ್ಣ ಬರಿಬೇಕು ರೀ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗಡೆ ಏನು ಕೊಟ್ಟಾರ? ಸೊ ಪ್ರಾಬ್ಲಮ್ದಲ್ಲಿ ನೋಡಿದಾಗ ಸೊ ಪವರನ್ನು ತೆಗೆದುಕೊಂಡಿವ್ರಿ. ಸ್ಯಾಲರೀಸ್ ಟು ಆಫೀಸ್ ಸ್ಟಾಫ್. ಸೊ ಸ್ಯಾಲರೀಸ್ ಟು ಆಫೀಸ್ ಸ್ಟಾಫ್. ಸೊ ಸ್ಯಾಲರೀಸ್ ಟು ಆಫೀಸ್ ಸ್ಟಾಫ್ ಎಷ್ಟು ಅದ ರೀ? ಸ್ಯಾಲರೀಸ್ ಟು ಆಫೀಸ್ ಸ್ಟಾಫ್ 10,000 ರೂಪೀಸ್ ಪ್ರಾಬ್ಲಮ್ದಲ್ಲಿ ಅದ. ಸೊ ತಾವು ಪ್ರಾಬ್ಲಮ್ದಲ್ಲಿ ನೋಡ್ಬೋದು ರೀ. ಸೊ ನೆಕ್ಸ್ಟ್ ಏನದ ರೀ ಪವರ್. ಸೊ ಪವರನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಗಳಲ್ಲಿ ಎಷ್ಟು ತೊಗೊಂಡಿವ್ರಿ ನಾವು? 80% ತೊಗೊಂಡ್ವಿ. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಾರ 20% ಆಫ್ ಸೇಲ್ಸ್ ಆಫೀಸ್ ಅಂಥೇಳಿ ಕೊಟ್ಟಾರ. ಸೊ 20% ಆಫ್ 18,000. ಸೊ 20% ಆಫ್ 18,000 ಮಾಡಿದಾಗ ಎಷ್ಟು ಬರ್ತದೆ ಅಂದ್ರೆ ರೀ 3,600 ರೂಪೀಸ್ ಬರ್ತದೆ. 3,600. ಸೊ ನೆಕ್ಸ್ಟ್ ಏನು ಬರ್ತದೆ ಅಂದ್ರೆ ರೆಂಟ್ ಆ್ಯಂಡ್ ರೇಟ್ಸ್ ಆಫ್ ಟ್ಯಾಕ್ಸ್ ಅಂಥೇಳಿ ಸೇಲ್ಸ್ ಆಫೀಸ್ ಅಂಥೇಳಿ ಕೊಟ್ಟಾನ ಅವರು. ಸೊ ರೆಂಟ್ ಆ್ಯಂಡ್ ರೇಟ್ಸ್ ಟ್ಯಾಕ್ಸಸ್ 20% ಆನ್ ಸೇಲ್ಸ್ ಆಫೀಸ್ 15,000 ರೂಪೀಸ್ ಅದ ರೀ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ರೆಂಟ್
ಆ್ಯಂಡ್ ರೇಟ್ಸ್ ಟ್ಯಾಕ್ಸಸ್. ಸೊ ಎಷ್ಟು ಅದ ರೀ 20% ಆನ್ 15,000. ಸೊ 20% 15,000 ಮಾಡಿದಾಗ 3,000 ರುಪೀಸ್ ನಮಗೆ ಏನಾಗ್ತದೆ ರೀ ಅಮೌಂಟ್ ಬರ್ತದೆ. ಸೊ ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಾರಂದ್ರೆ ಪ್ರಾಬ್ಲಮ್ದಲ್ಲಿ ನೋಡಿದಾಗ ಸೊ ಯಾವ್ಯಾವ ತೊಗೊಂಡಿವಿ ಅದ್ರ ಸ್ವಲ್ಪ ಟಿಕ್ ಮಾಡಿದ್ವಿ ಅಂದ್ರೆ ನಮಗೆ ಏನಾಗ್ತದೆ ಅಂದ್ರೆ ಅಬ್ಸರ್ವೇಷನ್ ಆಗ್ತದೆ. ರಾ ಮೆಟೀರಿಯಲ್ ತೊಗೊಂಡಿವು, ವರ್ಕ್ ಇನ್ ಪ್ರೋಗ್ರೆಸ್ ಆಗ್ಯದ, ಕ್ಲೋಸಿಂಗ್ ರಾ ಮೆಟೀರಿಯಲ್ಸ್ ತೊಗೊಂಡಿವಿ, ವರ್ಕ್ ಇನ್ ಪ್ರೋಗ್ರೆಸ್ ಏನಾಗಿದೆ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ತೊಗೊಂಡಿವಿ, ಆಕ್ಟ್ರಾಯ್ ತೊಗೊಂಡಿವಿ. ನೆಕ್ಸ್ಟ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ತೊಗೊಂಡಿವಿ, ಕ್ಯಾರೇಜ್ ಔಟ್ವರ್ಡ್ ತೊಗೊಂಡಿಲ್ಲ. ಸೊ ವೇಜಸ್ ತೊಗೊಂಡಿವಿ, ಸ್ಯಾಲ್ರೀಸ್ ಟು ಸೇಲ್ಸ್ಮೆನ್ ತೊಗೊಂಡಿಲ್ಲ, ಪವರ್ ತೊಗೊಂಡಿವಿ, ಸ್ಯಾಲ್ರೀಸ್ ಟು ಸ್ಟಾಫ್ ತೊಗೊಂಡ್ವಿ, ರೆಂಟ್ ಆ್ಯಂಡ್ ರೇಟ್ ಟ್ಯಾಕ್ಸಸ್ 20% ಮಾತ್ರ ತೆಗೆದುಕೊಂಡಿವಿ, ಇನ್ನೂ 80% ಇನ್ನೂ ಬಾಕಿ ಅದ. ನೆಕ್ಸ್ಟ್ ಇನ್ನು ಉಳಿದು ಏನು ರೀ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ. ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಕೂಡ ನಾವು ಎಲ್ಲಿ ತೊಗೋತೀವಿ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗಡೆ ತೆಗೆದುಕೊಳ್ತೀವಿ. ಸೊ ಹಾಂ, ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಅಂತ ಹೇಳಿ ಬರ್ತದೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ. ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಎಷ್ಟು ಅದ ಅಂದ್ರೆ ರೀ ರುಪೀಸ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ 8,000. ಸೊ ತಾವು ಪ್ರಾಬ್ಲಮ್ದಲ್ಲಿ ಕೂಡ ನೋಡ್ಬೋದು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಇಲ್ಲಿ ಅದ ರೀ 8,000 ರುಪೀಸ್ ಅದ ರೀ. ಸೊ ನೆಕ್ಸ್ಟ್ ಇಷ್ಟು ಮಾತ್ರ ಏನಂದ್ರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗೆ ಏನು ಬರ್ತದೆ. ಸೊ ಇಲ್ಲಿ ಇದ್ರೊಳಗೆ ನೋಡಿದಾಗ ಸೊ ನಾವು ಏನು ಮಾಡ್ತೀವಿ ಅಂದ್ರೆ ಸೇಲ್ ಆಫ್ ಸ್ಕ್ರ್ಯಾಪನ್ನು ಆಲ್ರೆಡಿ ತೆಗೆದುಕೊಂಡಿವಿ ರೀ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಕೂಡ ತೆಗೆದುಕೊಂಡಿವಿ, ಇಂಟರೆಸ್ಟ್. ಸೊ ಇದು ಏನಾಗಲ್ಲ ಈ ಐಟಮ್ಸ್ ನಮ್ಗೆ ಬರೋದಿಲ್ಲ. ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ಸನ್ನು ಇನ್ನೂ ತೆಗೆದುಕೊಂಡಿಲ್ಲ. ಕಮಿಷನ್ ಆನ್ ಸೇಲ್ಸ್ ಅಪಿಸ್ ಇದೇನು ಅದರ್ ಹೆಡ್ಗಳಲ್ಲಿ ಬೇರೆ ಹೆಡ್ಗಳಲ್ಲಿ ಬರ್ತದೆ. ಸೊ ಟೋಟಲ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗಡೆ ಇಷ್ಟು ಮಾತ್ರ ನಾವು ಏನು ಮಾಡ್ಕೋತೀವಿ ಅಂದ್ರೆ ಆ್ಯಡ್ ಮಾಡ್ಕೋತೀವಿ. ಟೋಟಲ್ ಅಮೌಂಟ್ ಮಾಡಿದಾಗ 80,000 ರುಪೀಸ್ ಏನಾಗ್ತದೆ ಅಂದ್ರೆ ತಮಗೆ ಟೋಟಲ್ ಅಮೌಂಟ್ ಬರ್ತದೆ. ಸೊ 80,000 ರುಪೀಸ್ ಬರೋದಿಲ್ಲ. ಸೊ ಈ ಕ್ಯಾಲ್ಕುಲೇಷನ್ ಮಾಡಿದೆ 24,600 ರುಪೀಸ್ ಏನಾಗ್ತದೆ ಅಂದ್ರೆ ತಮಗೆ ಅಮೌಂಟ್ ಬರ್ತದೆ. 24,600ಅನ್ನು ಆ್ಯಡ್ ಮಾಡಿದಾಗ ಸೊ 3,84,000 ರುಪೀಸ್ ಏನಾಗ್ತದೆ ಅಂದ್ರೆ ನಮ್ಗೆ ಟೋಟಲ್ ಅಮೌಂಟ್ ಬರ್ತದೆ. ಇದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಈ ಸಿಕ್ಕಂಥ ಅಮೌಂಟ್ಗೆ ಏನಂತ ಹೇಳಿ ಕರಿತೀವಿ ಕಾಸ್ಟ್ ಆಫ್ ಪ್ರೊಡಕ್ಷನ್, ವರ್ಕ್ಸ್ ಕಾಸ್ಟ್, ನೆಕ್ಸ್ಟು ಪ್ರೈಮ್ ಕಾಸ್ಟ್. ಸೊ ವರ್ಕ್ಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಸಿಗ್ತಾರೆ ಅಂದ್ರೆ 3,84,000 ರುಪೀಸ್ ಏನಾಗ್ತದೆ ಅಂದ್ರೆ ನಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗ್ತದೆ. ಸೊ ಇನ್ನು ಲಾಸ್ಟ್ ಹೆಡ್ ಬರ್ತದೆ ರೀ ಯಾವುದಂದ್ರೆ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಏನಾಗ್ತಂದ್ರೆ ಲಾಸ್ಟ್ ಹೆಡ್ ಬರ್ತದೆ ಕಾಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಒಳಗಡೆ ಇನ್ನು ಉಳಿದಂಥ ನಾವು ಟಿಕ್ ಏನು ಮಾಡಿರ್ತೀವಲ್ಲ ಉಳಿದಂಥ ಎಲ್ಲ ಐಟಮ್ಸನ್ನು ಎಲ್ಲಿ ತೊಗೋತೀವಿ ಅಂದ್ರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಒಳಗೆ ತೊಗೋತೀವಿ. ಸೊ ಫಸ್ಟ್ನೇದು ಸ್ಯಾಲರೀಸ್ ಟು ಸೇಲ್ಸ್ಮನ್. ಸೊ ಸ್ಯಾಲ್ರೀಸ್ ಟು ಸೇಲ್ಸ್ಮನ್. ಸೊ ಎಷ್ಟು ಅದ ರೀ ಸ್ಯಾಲ್ರೀಸ್ ಟು ಸೇಲ್ಸ್ಮನ್ 15,000. ಸೊ 15,000 ರುಪೀಸನ್ನು ಇನ್ನರ್ ಕಾಲಮ್ನಲ್ಲಿ ನಾವು ಬಡ್ಕೋತೀವಿ ರೀ 15,000 ಸ್ಯಾಲ್ರೀಸ್ ಟು ಸೇಲ್ಸ್ಮನ್. ನೆಕ್ಸ್ಟ್ ಏನದ ರೀ ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಅದ. ಸೊ ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಎಷ್ಟು ಅದ ರೀ ಪ್ರಾಬ್ಲಮ್ದಲ್ಲಿ ನೋಡಿದಾಗ 15,000 ರುಪೀಸ್ ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಅದ. ಸೊ ಅಗೇನ್ 15,000 ರುಪೀಸ್. ನೆಕ್ಸ್ಟ್ ಏನದ ರೀ ನಾವು ತೆಗೆದುಕೊಂಡಾಗ ರೆಂಟ್ ಆ್ಯಂಡ್ ರೇಟ್ಸ್ ಆಫ್ ಟ್ಯಾಕ್ಸ್ 20% ಮಾತ್ರ ನಾವು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇಲ್ಲಿ ತೊಗೊಂತೀವಿ. ಇನ್ನು ಉಳಿದು 80% ಏನು ಮಾಡ್ತೀವಿ ರೀ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಒಳಗಡೆ ತೆಗೆದುಕೊಳ್ತೀವಿ ರೀ. ಸೊ ರೆಂಟ್ ಆ್ಯಂಡ್ ರೇಟ್ ಎಷ್ಟು ಅದ ರೀ 80% ಆನ್ 15,000.
ಸೊ ಎಷ್ಟಾಗ್ತದೆ ರೀ 12,000 ರುಪೀಸ್. ತಾವು ಕ್ಯಾಲ್ಕುಲೇಷನ್ ಕೂಡ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನು ಬರ್ತದಂದ್ರೆ ಕ್ಯಾರೇಜ್ ಔಟ್ವರ್ಡ್. ಸೊ ಕ್ಯಾರೇಜ್ ಔಟ್ವರ್ಡ್ಸ್ ಎಷ್ಟು ಅದರ ಅಂದ್ರೆ ತಾವು ಇದರಲ್ಲಿ ಕೂಡ ನೋಡ್ಬೋದು. ಕ್ಯಾರೇಜ್ ಔಟ್ವರ್ಡ್ 18,000 ರುಪೀಸ್. ಸೊ ಎಷ್ಟು ತೊಗೋತೀವಿ ನಾವು? 18,000 ರುಪೀಸ್. 18,000. ಸೊ ಲಾಸ್ಟ್ ಒಂದು ಉಳಿದದ್ದು ಕಮಿಷನ್ ಆನ್ ಸೇಲ್ ಸ್ಟಾಫ್. ಸೊ ಕಮಿಷನ್ ಕೊಟ್ಟಿದ್ದೀವಿ ಸೇಲ್ಸ್ ಮಾಡಿದ್ದಕ್ಕಾಗಿ. ಸೊ ರುಪೀಸ್ ಎಷ್ಟು? 20,000 ರುಪೀಸ್. ಸೊ ಅದನ್ನ ಎಲ್ಲಿ ತೊಗೋತೀವಿ ಅಂದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಒಳಗಡೆ ತೆಗೆದುಕೊಳ್ತೀವಿ. ಇಷ್ಟು ಮಾತ್ರ ನಮಗೆ ಏನಾಗೋದು ಅಂದ್ರೆ ಐಟಮ್ಸು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ತಕ್ಕಂಗೆ ಇಷ್ಟು ಮಾತ್ರ ಐಟಮ್ಸನ್ನು ಪ್ರಾಬ್ಲಮ್ದಲ್ಲಿ ಕೊಟ್ಟಾರ. ಸೊ ಇಷ್ಟನ್ನು ನಾವು ಆ್ಯಡ್ ಮಾಡ್ಕೋತೀವಿ. ಸೊ ಟೋಟಲ್ ಅಮೌಂಟ್ ಮಾಡಿದಾಗ 80,000 ರುಪೀಸ್ ಏನಾಗ್ತದೆ ಅಂದ್ರೆ ಟೋಟಲ್ ಅಮೌಂಟ್ ಆಗ್ತದೆ. ಸೊ 3,84,000 ಒಳಗಡೆ 80,000 ಆ್ಯಡ್ ಮಾಡಿದಾಗ 4,64,000 ರುಪೀಸ್ ಏನಾಗ್ತದೆ ಅಂದ್ರೆ ನಮಗೆ ಟೋಟಲ್ ಅಮೌಂಟ್ ಸಿಗ್ತದೆ. ಇದಕ್ಕೆ ಏನಂತ ಹೇಳಿ ಕರಿತೀವಿ ನಾವು? ಕಾಸ್ಟ್ ಆಫ್ ಸೇಲ್. ನೆಕ್ಸ್ಟು ಪ್ರಾಫಿಟ್. ಸೊ ಪ್ರಾಫಿಟ್ ನಮಗೇನು ಗೊತ್ತಿಲ್ಲ. ಸೊ ಆದರೆ ಏನು ಗೊತ್ತದ ಅಂದ್ರೆ ಸೇಲ್ಸ್ ಗೊತ್ತದ. ಸೊ ಎಷ್ಟು ಅದ ರೀ ಸೇಲ್ಸು ಪ್ರಾಬ್ಲಮ್ದಲ್ಲಿ? ಸೊ ಸೇಲ್ಸ್ 5,10,000 ರುಪೀಸ್ ಅದ ರೀ. ಸೊ ನಾವು ಸೇಲ್ಸ್ 5,10,000 ರುಪೀಸ್ ಸೇಲ್ಸ್ ಅದ. ಸೊ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿದಾಗ ನಮಗೇನು ಸಿಗ್ತದೆ ರೀ? ಪ್ರಾಫಿಟ್ ಸಿಗ್ತದೆ. ಸೊ 5,10,000 ಮೈನಸ್ 4,64,000 ರುಪೀಸ್ ಮಾಡಿದಾಗ 46,000 ರುಪೀಸ್ ಏನಾಗ್ತದೆ ರೀ ನಮ್ಗೆ ಪ್ರಾಫಿಟ್ ಸಿಗ್ತದೆ. ಸೊ ತಮಗೇನಾದರೂ ಈ ಪ್ರಾಬ್ಲಮ್ದಲ್ಲಿ